ಮಾಡಿ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೋಟಲ್ 3 ವಿಷಯಗಳನ್ನು ಡಿಸ್ಕಸ್ ಮಾಡ್ತೇವೆ. ಒಂದನೇ ವಿಷಯ ಏನಂತಂದ್ರೆ ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್‌ದವರು ಆಲ್ರೆಡಿ ಕೆ-ಆನ್ಸರ್ಸ್ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದನ್ನ ಒಂದು ಡಿಸ್ಕಸ್ ಮಾಡೋಣ. ಅಂಡ್ ಅದ್ರ ಜೊತೆಗೆ ಯಾವತ್ತು ನೀವು ಎಲ್ಲಾ ಮಾಡೆಲ್ ಕೆ-ಆನ್ಸರ್ಸ್‌ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್‌ದಲ್ಲಿ ಅನ್ನೋದನ್ನ ಹೇಳ್ಕೊಡ್ತೇನೆ. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ಸರ್ ನಮ್ದು ಆಕ್ಚುअली ಈ ಆನ್ಸರ್ ಕರೆಕ್ಟ್ ಆಗ್ಬೇಕಿತ್ತು. ಅದಕ್ಕೆ ನಾನು ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು? ಅದನ್ನ ನಾನು ಡಿಸ್ಕಸ್ ಮಾಡ್ತೀನಿ ಸೆಕೆಂಡ್ ಪಾಯಿಂಟ್ ಆಗಿ. ಅಂಡ್ ಥರ್ಡ್ ಪಾಯಿಂಟ್ ಏನಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್‌ದು ಕಂಪ್ಲೀಟ್ ಆಗಿ ಕೀ ಆನ್ಸರ್‌ನ ನೋಡ್ಕೊಳ್ಳೋಣ. ಮತ್ತು ನಿಮ್ಮ ಯಾವ ಪಾಯಿಂಟ್ಸ್ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಬರ್ತಾವೆ ಅನ್ನೋದನ್ನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು. ವೆಲ್ಕಮ್ ಟು ಇ-ಸ್ಮಾರ್ಟ್ 20. ಸ್ಟೂಡೆಂಟ್ಸ್ ಇಲ್ಲಿದೆ ನೋಡ್ರಿ KSEAB.Karnataka.gov.in. ಸೊ ಈ ವೆಬ್ಸೈಟ್ ನೀವು ಭೇಟಿ ಕೊಡಬೇಕಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ KSEAB.Karnataka.gov.in ಈ ವೆಬ್ಸೈಟ್ ಭೇಟಿ ಕೊಡಬೇಕು. ಮತ್ತಷ್ಟು ಓದಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಸೊ ಮತ್ತಷ್ಟು ಓದಿ ಏನಂದ್ರೆ ನಿಮ್ಗೆ ಆಲ್ರೆಡಿ ವೆಬ್ಸೈಟ್ ಹೆಸರು ಹೇಳಿದ್ದೀನಿ KSEAB.Karnataka.gov.in ಈ ವೆಬ್ಸೈಟ್ ನೀವು ಭೇಟಿ ಕೊಟ್ರೆ ಸೊ ಇಲ್ಲಿ ಮತ್ತಷ್ಟು ಓದಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದನೇ ಕಾಲಮ್ ಇದೆ ನೋಡಿ. ಒಂದನೇದು ಏನಿದೆ 2026 ಒಂದನೇ ಪಾಯಿಂಟ್ 2026 ಎಸ್-ಎಸ್-ಎಲ್-ಸಿ ಪರೀಕ್ಷೆ 1ರ ಉತ್ತರ ಕೀಲಿಗಾಗಿ ಮತ್ತು ಮಾದರಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಿಯರ್ ಕಡೆ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ನಿಮಗೆ ಏನಾಗುತ್ತೆ ಅಂತಂದ್ರೆ ಆ ಕೀ ಆನ್ಸರ್ ಸಿಗ್ತವೆ. ಜೊತೆಗೆ ಅಬ್ಜೆಕ್ಷನ್ ಕೂಡ ನೀವು ಮಾಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ಬರುತ್ತೆ. ಓಕೆ. ಈ ರೀತಿ ಬಂದ ತಕ್ಷಣ ಫಸ್ಟ್ ಪಾಯಿಂಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಫಾರ್ ಎಸ್-ಎಸ್-ಎಲ್-ಸಿ 2026 ಎಕ್ಸಾಮ್ 1 ಕೀ ಆನ್ಸರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಕೀ ಆನ್ಸರ್ಸ್ ಆಫ್ ದ ಎಕ್ಸಾಮ್. ಓಕೆ. ಅಂಡ್ ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಬೇಕಾದ್ರೆ ಇಲ್ಲಿ. ಸೊ ನಮಗೆ ಮೊದಲು ಏನ್ ಬೇಕಾಗಿದೆ ನಮಗ ಸೊ ಕೀ ಆನ್ಸರ್ಸ್ ನೋಡ್ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಸೊ ಆಲ್ರೆಡಿ ಓಪನ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಆದ್ರೂ ಕೂಡ ನಿಮ್ ಮುಂದೆ ಕ್ಲಿಕ್ ಮಾಡಿ ಓಪನ್ ಮಾಡಿದೆ ನಾನು. ಇಲ್ಲಿದೆ ನೋಡ್ರಿ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್‌ದವ್ರು ಬಿಟ್ಟಂತ ಏನು ಕೀ ಆನ್ಸರ್ಸ್‌ಗಳು. ಫಸ್ಟ್ ಲ್ಯಾಂಗ್ವೇಜ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫಸ್ಟ್ ಲ್ಯಾಂಗ್ವೇಜ್ ತೆಲುಗು ಬೇಕಾದ್ರೆ ಯಾವ ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ. ಈ ಕೋಡ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಕೋಡ್ ಮೇಲೆ ಕ್ಲಿಕ್ ಮಾಡ್ಬೇಕು. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ 31E ಅಂತ ಇರುತ್ತೆ. ಸೊ ಇಲ್ಲಿದೆ ನೋಡಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನೋಡಿ 31E ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಈ ರೀತಿ ಡೌನ್ಲೋಡ್ ಆಗುತ್ತೆ. ಮುಗೀತು. ಸೊ ಈ ರೀತಿ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ. ರೈಟಾ? ಸೊ ಇದು ಆದ ನಂತರ ಸರ್ ನನಗೆ ಅಬ್ಜೆಕ್ಷನ್ ಹಾಕ್ಬೇಕಾಗಿದೆ ಸರ್. ನಾನು ಬರ್ದದ್ದು ಆನ್ಸರ್ ಕರೆಕ್ಟ್ ಇದೆ. ಬಟ್ ಅವರೇ ರಾಂಗ್ ಕೊಟ್ಟಿದ್ದಾರೆ. ವಿತ್ ಅಥೆಂಟಿಕೇಶನ್ ರೀತಿ ನೀವು ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ಮಾಡಿ. ಸ್ಟೂಡೆಂಟ್ಸ್ ನೀವು ಇಲ್ಲಿ ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಎಂಟರ್ ದ ರಿಜಿಸ್ಟರ್ ನಂಬರ್ ಅಂತಿದೆ. ಇದ್ರ ಮೇಲೆ ರಿಜಿಸ್ಟರ್ ನಂಬರ್‌ನ ಹಾಕಬೇಕು. ಸೊ ರಿಜಿಸ್ಟರ್ ನಂಬರ್ ಹಾಕಿದ್ರೆ ತಿಳ್ಕೊರಿ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಿಮ್ಮ ಇಲ್ಲಿ ವ್ಯೂ ಅಂತಂದ್ರೆ ನಿಮ್ಮ ಇಡೀ ಸೊ ಡೀಟೇಲ್ ಮಾಹಿತಿ ಬರುತ್ತೆ. ನಿಮ್ಮ ಹೆಸರು ಬರುತ್ತಾ? ಸೊ ನೀವು ಏನ್ ಮಾಡ್ಬೇಕು? ಯಾವ ಕ್ವೆಶ್ಚನ್ ನಂಬರ್ ಅದೆಲ್ಲ ಕೇಳ್ತಾರೆ. ಸೊ ಅದನ್ನ ನೀವು ಮಾಡ್ಕೋಬೇಕು. ಎಕ್ಸಾಂಪಲ್ ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ ಅಬ್ಜೆಕ್ಷನ್ ಕೂಡ ಹಾಕೋದು. ಸೊ ಇಲ್ಲಿ ಹಾಕಿದ ತಕ್ಷಣನೇ ಸೊ ಇಲ್ಲಿ ಬರುತ್ತೆ ನೋಡ್ರಿ. ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಬರುತ್ತಾ? ಅಂಡ್ ಅಡ್ರೆಸ್ ಹಾಕ್ಬೇಕು, ಇಮೇಲ್ ಹಾಕ್ಬೇಕು, ಮೊಬೈಲ್ ನಂಬರ್ ಹಾಕ್ಬೇಕು, ಮತ್ತೆ ಒ-ಟಿ-ಪಿ ರಿಕ್ವೆಸ್ಟ್ ಬರ್ತಾ ಅದನ್ನ ಮಾಡಿದ ತಕ್ಷಣ ನಿಮಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಬರುತ್ತೆ. ಸೊ ಈ ರೀತಿ ಇರುತ್ತೆ ಅಬ್ಜೆಕ್ಷನ್ ಹಾಕೋದು. ಸೊ ಯಾರಾದರೂ ಇಲ್ಲ ಸರ್ ನಂದೊಂದು ಅಬ್ಜೆಕ್ಷನ್ ಇದೆ ವಿತ್ ಅಥೆಂಟಿಕೇಶನ್ ನೀವೇ ಹಾಕ್ರಿ ಅಂತಂದ್ರೆ ಅದನ್ನ ಆನ್ಲೈನ್ ಕೂಡ ಹಾಕಿ ನಿಮಗೆ ತೋರಿಸಬಹುದು. ಅದೇನು ತೊಂದ್ರೆ ಇಲ್ಲ. ನಿಮ್ಮ ಒಪ್ಪಿಗೆ ಇದ್ರೆ ಸೊ ಅದನ್ನು ಕೂಡ ಮಾಡ್ಬೋದು. ಓಕೆ. ಹಾಗಾದ್ರೆ ಅಬ್ಜೆಕ್ಷನ್ ಹಾಕೋದು ಆಯ್ತು. ಸೊ ಕೀ ಆನ್ಸರ್ಸ್ ಆಯ್ತು. ಹಾಗಾದ್ರೆ ನಾನು ಇವಾಗ ಡಿಸ್ಕಸ್ ಮಾಡ್ಬೇಕಾಯ್ತು ಫೈನಲ್ ಕೀ ಆನ್ಸರ್ಸ್ ಗಳನ್ನ. ಸೊ ಕೀ ಆನ್ಸರ್ಸ್ ಏನಿದೆ ನಮ್ಮ ಇಂಗ್ಲಿಷ್‌ದು ಸೊ ಅದನ್ನ ನಾವು ನೋಡೋಣ. ಡಿಟೇಲ್ ಆಗಿ ನೋಡೋಣ. ಅದು ಬಹಳಷ್ಟು ಮಜಾ ಇದೆ ರೀ. ಸೊ ನಾವು ಈಗ ಏನ್ ನೋಡೋಣ ಕೀ ಆನ್ಸರ್ಸ್‌ನ ನಾವು ನೋಡೋಣ. ಓಕೆ. ಸೊ ಕೀ ಆನ್ಸರ್ ಇಲ್ಲಿದೆ. ಹಾಗಾದ್ರೆ ಕೀ ಆನ್ಸರ್ ನೋಡೋಕ್ಕಿಂತ ಮುಂಚೆ ಯಾರು ಹೆಚ್ಚು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಷ್ಟು ಸಾಧ್ಯತೆ ಅಷ್ಟು ಎಲ್ಲ ನಿಮ್ಮ ಪ್ರಯತ್ನ ಮಾಡಿದ್ದೀರಿ. ಓಕೆ. ಮತ್ತೆ ಏನಾದರೂ ಇಂಪ್ರೂವ್‌ಮೆಂಟ್ ಕೂಡ ಮಾಡ್ಕೋಬಹುದು ಪೇಪರ್ 2ದಲ್ಲಿ ನಿಮಗೆ ಬೇಕಾದರೆ. ಓಕೆ. ರೈಟ್. ಸೊ ಫೇಲ್ ಆದ್ರಂತೂ ಟೆನ್ಷನ್ ಬೇಕಾಗಿಲ್ಲ. ಮತ್ತೆ ಎಕ್ಸಾಮ್ ಇದೆ. ಇದೇ ತಿಂಗಳದಲ್ಲಿದೆ. ಅದನ್ನ ಎಕ್ಸಾಮ್ ಬರೆಯೋದಂತ ಆರಾಮಾಗಿ ಪಾಸ್ ಆಗ್ತೀರಿ. ಏನು ತೊಂದ್ರೆ ಇಲ್ಲ. ಓಕೆ. ಅದಕ್ಕೆ ತಯಾರಿ ಕೂಡ ಮಾಡ್ತೀವಿ ನಮ್ಮ ಚಾನಲಲ್ಲೂ ಕೂಡನು. ಓಕೆ. ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಕ್ಸ್‌ಪೆಕ್ಟೇಷನ್ ಎಲ್ರೂದು ಹೆಚ್ಚಿಗಿರುತ್ತೆ. ನೀವು ಅದನ್ನೇನು ಬೈ ಚಾನ್ಸ್ ಸ್ವಲ್ಪ ಕಡಿಮೆ ಬಂದ್ರು ಏನು ದುಃಖ ಪಡೋದು ಬೇಡ್ರಿ. ಸೊ ಲೈಫ್‌ದಲ್ಲಿ ಇಂಥ ಎಕ್ಸಾಮ್ಸ್ ಸಾಕಷ್ಟು ಬರ್ತಾವ್ರಿ. ಇದು ಒಂದು ಎಕ್ಸಾಮ್ ಇದೆ ಅಷ್ಟೇನೆ. ಇದನ್ನೇ ತಗೊಂಡು ದೊಡ್ಡ ಲೈಫೇ ಅಲ್ಲ. ನಾನು ಅದೇ ಹೇಳ್ತೀನಿ ಎಸ್-ಎಸ್-ಎಲ್-ಸಿ ಎಕ್ಸಾಮ್ ಇಸ್ ನಾಟ್ ಅ ಲೈಫ್.
ಇದೊಂದು ಜೀವನ ಅಲ್ಲ. ಜೀವನದಲ್ಲಿ ಬರುವಂತ ಒಂದು ಎಕ್ಸಾಮ್ ಅಷ್ಟೇ. ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದೀರಿ, ಮುಗಿದೋಯ್ತು. ಇಂಪ್ರೂವ್‌ಮೆಂಟ್ ಮಾಡ್ಕೋತೀರಿ, ಮಾಡ್ಕೋರಿ. ಸೆಕೆಂಡ್ ಎಕ್ಸಾಮ್ ಇದೆ, ಥರ್ಡ್ ಎಕ್ಸಾಮ್ಸ್ ಇದೆ. ಇನ್ನೂ ಅದಾವೆ. ಇಲ್ಲ ಸರ್ ನಂಗೆ ಸಾಕು ನಾನು ಪಿ-ಯುದಲ್ಲಿ 11th ಅಂಡ್ 12th ನಾನು ಮಾಡ್ಕೊಳ್ರಿ ಅಲ್ಲ. ಇದು ಇಷ್ಟೇ ಅಷ್ಟೇ. ಅದ್ರಾಗ ಏನ್ ದೊಡ್ಡ ಅಷ್ಟು ಆಗ್ಬೇಕಿತ್ತು, ನಂದು ಹಿಂಗಾಯ್ತು ಜೀವನ, ಹಂಗ ಏನು ಇಲ್ವೇ ಇಲ್ಲ. ರೈಟ್? ಸೊ ಅದನ್ನ ಟೆನ್ಷನ್ ತಗೊಂಡು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಮಾಡಿ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು ಒಂದೇ ಮಾತು. ಸೊ ಈ ಪರೀಕ್ಷೆ ಅನ್ನೋದು ಜೀವನದಲ್ಲಿ ಬರುವಂತ ಒಂದು ಸಣ್ಣ ಭಾಗ ಅಷ್ಟೇನೆ. ಓಕೆ. ಅದೊಂದು ಸಣ್ಣ ವಿಷಯ. ಅದನ್ನ ದೊಡ್ಡ ಎಷ್ಟು ಎಕ್ಸಾಸ್ಟ್ ಮಾಡಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಓಕೆ. ಸೊ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೋ ಅಷ್ಟೆಲ್ಲ ಮಾಡಿದ್ದೇವೆ. ನಾವು ಕೂಡ ಮಾಡಿದ್ದೇವೆ, ನೀವು ಕೂಡ ಮಾಡಿದ್ದೀರಿ. ಸೊ ಇನ್ನು ಮುಗಿದು ಹೋಯ್ತಲ್ಲ. ಸೊ ಅದಕ್ಕೆ ಏನು ವಿಚಾರ ಮಾಡುವಂಥದ್ದು ಆರಾಮಾಗಿ ಇದು ಮಾಡಿ. ಓಕೆ. ಸೊ ರೈಟ್. ಸೊ ಇವು ಒಂದಿಷ್ಟು ಕಿವಿ ಮಾತಾಯ್ತು. ಇಲ್ಲಿ ಕೀ ಆನ್ಸರ್ಸ್ ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿದೆ ಮಾರ್ಚ್ ಅಂಡ್ ಏಪ್ರಿಲ್ 2026 ಎಕ್ಸಾಮಿನೇಷನ್ 1 ಮಾದರಿ ಉತ್ತರಗಳು ನಂಬರ್ 31 ಈ ಖುಷಿ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ. ಯಾಕೆ ಗೊತ್ತಾ? ಇದ್ರ ಬಗ್ಗೆ ಬಹಳಷ್ಟು ತಯಾರಿ ಮಾಡಿದ್ದೀವಿ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ತಯಾರಿ ಮಾಡಿದ್ದೀವಿ. ಸೊ ಬಹಳಷ್ಟು ವಿಡಿಯೋಸ್‌ಗಳು ಕೂಡ ಮಾಡಿದ್ದೀನಿ. ಸೊ ಅದಕ್ಕಾಗಿ ಸೊ ಕ್ವೆಶ್ಚನ್ ಟ್ಯಾಗ್‌ದಲ್ಲಿ ಅಫ್‌ಕೋರ್ಸ್ ನೀವು ವಾಸ್ ಅಂತ ಕೊಟ್ಟಿದ್ರು. ವಾಸಂಟ್ ಶಿ ಅನ್ನೋದೇ ಕರೆಕ್ಟ್ ಆಗುತ್ತಾ? ಓಕೆ. ಆಮೇಲೆ ಇನ್ಫಿನಿಟಿವ್ ಅಂತೂ ಪಾಸ್ ಆಗ್ರಪ್ಪ ಅಂತ ಕೊಡುವಂಥದ್ದು ಅಂತ ಹೇಳಿದ್ರೆ, ಟು ಕಂಪ್ಲೇನ್ ಅನ್ನೋದಾಗತ್ತಾ? ಅದರಲ್ಲಿ ನೋ ಡೌಟ್. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್ ಅನ್ನೋದು ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ಅಫ್‌ಕೋರ್ಸ್ ನಮ್ಮ ಹುಡುಗರೆಲ್ಲರೂ ಇದೇ ಬರ್ದಿರ್ತೀರಿ. ಆಂಡ್ ಉಡ್ಯಾವ್ರಿ ಕಣ್ಮುಚ್ಚಿ ಹಾಕಿ ಆಮೇಲೆ ವಿಚಾರ ಮಾಡ್ರಿ ಅಂತ ಹೇಳ್ತಿದ್ದೀವಿ. ಸೊ ಅದು ಉಡ್ಯಾವನೇ ಇದೆ. ರೈಟಾ? ಸೊ ರೋಡ್ ಅಂತೂ ಅಫ್‌ಕೋರ್ಸ್ ಒಂದು ಸಿಲಬಲ್‌ಗೆ ಇದ್ರು. ಸೊ ರೋಡ್ ಆಗತ್ತಾ? ಅದನ್ನೆಲ್ಲರೂ ಬರ್ದಿದ್ದೀರಿ. ಸೊ ಇಲ್ಲಿ ಫಾಸ್ಟೆಸ್ಟ್ ಅನ್ನೋದಕ್ಕೆ ಆರ್ಟಿಕಲ್ ದ ಅನ್ನೋದು ಬಹಳಷ್ಟು ಈಸಿ ಮಾಡ್ಕೊಟ್ಟಿದ್ರು. ನನಗೆ ಅನ್ಸುತ್ತೆ ಕನ್ಫ್ಯೂಷನ್ ಮಾಡ್ತಾರೇನೋ ಅಂತೇಳಿ ಅದು ಮಾಡ್ಲಿಲ್ಲ. ಆಂಡ್ ಇದರಲ್ಲಿ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ಅನ್ಕೊಂಡಿದ್ದೀವಿ. ಇದರಲ್ಲೂ ಕೂಡ ಮಾಡ್ಲಿಲ್ಲ. ಡೈರೆಕ್ಟ್ ಅಡ್ವಾನ್ಸ್ ಕೊಟ್ರು ನಮಗೆಲ್ಲ. ಏನ್ ಮಾಡಿದರು? ಪ್ರಿಪರೇಟರಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂಡ್ ಸ್ಟೇಟ್ ಲೆವೆಲ್ ಸ್ಪೆಷಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್‌ದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡುವಂತ ಅಡ್ಜೆಕ್ಟಿವ್ಸ್‌ಗಳನ್ನ ಎಲ್-ವೈ ದೊಂದಿಗೆ ಎಂಡ್ ಆಗುವಂತಹ ಅಡ್ಜೆಕ್ಟಿವ್‌ನ ಕೇಳಿದ್ರು. ಬಟ್ ಫೈನಲಿ ಅಡ್ವರ್ಬ್‌ನ ಅವ್ರು ಕೇಳಿದ್ರು. ಓಕೆ. ಅದು ಅಂತೂ ಬರ್ದಿರ್ತೀರಿ. ಆಂಡ್ ಬಹಳಷ್ಟು ಸಲ ಕೇಳಿದ್ರು. ಅದನ್ನೇ ಕೇಳಿದ್ದಾರೆ. ಇಲ್ಲಂದು ಫ್ರಾಮ್ ಇದನ್ನು ನಮಗೆ ಕನ್ಫ್ಯೂಷನ್ ಆಗುತ್ತೇನೋ ಅನ್ಕೊಂಡಿದ್ದೀವಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿ ಕೇಳ್ತಾರೆ ಅನ್ಕೊಂಡಿದ್ವಿ. ಆ ರೀತಿ ಏನು ಕೇಳಿಲ್ಲ. ಫ್ರಾಮ್ ಅಂತ ಕೇಳಿದ್ರು. ಇದು ಅಂತೂ ನಾನು ಹೇಳ್ತಾನೆ ಬಂದೆ. ಬಿ ಬಂದ ತಕ್ಷಣ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್ ಬರೀರಿ. ಐಎನ್‌ಜಿ ಹಚ್ಚಿರಿ ಮುಗಿದೋಯ್ತು. ಅದ್ರಲ್ಲೇನು ವಿಚಾರ ಮಾಡುವಂಥದ್ದು ಏನು ಇಲ್ವೇ ಇಲ್ಲ. ಓಕೆ. ಇಂಟ್ರೆಸ್ಟ್ ಇದನ್ನು ಕೂಡ ಈಸಿ ಮಾಡಿ ಕೇಳಿದ್ರು. ಇಂಟ್ರೆಸ್ಟಿಂಗ್ ಅಂತ ಹೇಳಿ ಅದನ್ನೇ ಇದೆ. ಸೊ ಮೀನಿಂಗ್‌ಫುಲ್ ಸೆಂಟೆನ್ಸ್ ಆಗಿ ಇರಬೇಕು ಅಂತ ಹೇಳ್ತಾರೆ. ಐ ಸರ್ಚ್ ಮೈ ಪೆನ್ ಅಂತ ಬರೆದ್ರು. ಓಕೆ. ನೋ ಪ್ರಾಬ್ಲಮ್. ನಾ ಹೇಳ್ದೆ ಐ ಅನ್ನ ತಗೊಂಡು ಇದನ್ನ ಸರ್ಚ್ ಬರೀರಿ ಮುಗಿದೋಯ್ತು. ಐ ಸರ್ಚ್ ಮೈ ಪೆನ್. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೇಳಿದ್ರು. ನಾನು ಹೇಳ್ತಾನೆ ಬರ್ತಿದ್ದೆ ಮಾಡಿ ಸ್ಟೂಡೆಂಟ್ಸ್. ಇವೆಲ್ಲ ಪಾಯಿಂಟ್ಸ್ ನೆನಪು ಇಟ್ಕೊಳ್ಬೇಕಾ ಚೆಕ್ ಮಾಡ್ಕೊಳ್ರಿ. ಯಾವಾಗ ಸಿಡಿ ಕಂಪೇರೇಟಿವ್ ಡಿಗ್ರಿ ಕೊಟ್ಟು ಸೂಪರ್ಲೇಟಿವ್ ಡಿಗ್ರಿ ಕೇಳ್ತಾರೆ ಬಹಳಷ್ಟು ಈಸಿ ಅಂತ ಹೇಳ್ತಿದ್ದಾರೆ. ರಾಮೇಶ್ವರಿ ಇದೆ, ಈಸ್ ಇದೆ, ವೈಜರ್ ಇದ್ದದ್ದು ದ ವೈಜೆಸ್ಟ್ ಅಂತ ಮಾಡ್ಕೋತೇವಿ. ದ್ಯಾನ್ ಎನಿ ಅದರ್ ಬರಲ್ಲ. ಗರ್ಲ್ ಇನ್ ದ ಕ್ಲಾಸ್ ಮುಗೀತು. ಪ್ಯಾಸಿವ್ ಮಾಡೋದಾದ್ರೆ ಸಿಂಪಲ್ ವಾಕ್ಯ ಕೊಟ್ಟರೆ ಸ್ವಲ್ಪ ಏನ್ ಮಾಡಿದ್ರು ಇಲ್ಲಿ ಸಿಂಗ್ಸ್ ಅಂತ ಕೊಟ್ಟಿದ್ರು. ಸಿಂಗ್ಸ್ ಅನ್ನ ಅಮೆಜಾದಲ್ಲಿ ಈಸ್ ತಗೋತೀರಿ, ಆ ಸಾಂಗ್ ಅಂತ ಮಾಡ್ತೀರಿ, ಸಂಗ್ ಬೈ ಹರ್ ಅಂತ ಮಾಡಿದ್ದೀರಿ. ಸೊ ಓಕೆ. ಸೊ ದ್ಯಾಟ್ ನೀವು ಯೂಸ್ ಮಾಡಿ ಬೇರೆದಲ್ಲಿ ಸೊ ಫುಲ್ ಸ್ಟಾಪ್ ಇದ್ದಲ್ಲಿ ದ್ಯಾಟ್ ಎಚ್ ಸ್ಮಾಲ್ ಲೆಟರ್ ಮಾಡ್ರೆ ಮುಗಿದೋಯ್ತು. ಓಕೆ. ಅಷ್ಟು ಮಾಡಿದ್ರೆ ಆಯ್ತು. ಡಿಡ್ ಯು ಸಬ್ಮಿಟ್ ಎಲ್ಲ ಕಡೆ ಹೈಯೆಸ್ಟ್ ಕೇಳಿದ್ದು ಇಂಟರಾಕ್ಟಿವ್ ಸೆಂಟೆನ್ಸ್ ಕೇಳಿದ್ದ ಅದನ್ನೇ ಇಲ್ಲಿ ಕೇಳಿದ್ರು. ಮತ್ತೆ ಅದನ್ನೇ ಕೇಳಿದ್ರು. ಹೀಗಾಗಿ ಆರಾಮಾಗಿ ಮಾಡಿದ್ದೆ. ನಿರ್ಮಲಾ ಅಷ್ಟು ರಾಜೇಶ್ ಇಫ್ ಅಥವಾ ವೆದರ್‌ನ ಯೂಸ್ ಮಾಡಬೇಕು. ನಾನು ವೆದರ್ ಯೂಸ್ ಮಾಡಬೇಡ್ರಿ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ WHEATHER ಅಂತ ಬರೆದ್ರೆ ತಪ್ಪಾಗತ್ತಾ? ಸೊ ಇದನ್ನ ಬಿಟ್ಟೇ ಬಿಡ್ರಲ್ಲ. ಇಫ್ ಅಂತ ಯೂಸ್ ಮಾಡಿ ಸಿಂಪಲ್ ಇದೆ. ಸೊ ಹಿ ಹ್ಯಾಡ್ ಸಬ್ಮಿಟೆಡ್ ಅಂತ ಬರಬೇಕು. ಸೊ ವಿ2 ಬಂದಕಾರ ಹ್ಯಾಡ್ ಪ್ಲಸ್ ವಿ3 ಅಂತ ಹೇಳ್ತಿದ್ದೆ. ನಿಮ್ದು ಇಟ್ಕೊಳ್ರಿ. ಸೊ ವಿ2 ಬಂದಕಾರ ಇಲ್ಲಿ ಎಲ್ಲಿನೋ ತೋರಿಸ್ತಾನೆ ಇಲ್ಲಿ ವಾಕ್ಯ ಸಬ್ಮಿಟೆಡ್ ವಿ2 ಇದೆ. ಸೊ ವಿ2 ಬಂದಕಾರ ಅಂದ್ರೆ ಸಿಂಪಲ್ ಪಾಸ್ಟ್ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಅದನ್ನು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳದ್ದು ಕೆಲವರದು ದೇ ಮೇ ಲೂಸ್ 1 ಮಾರ್ಕ್ ಹಿಯರ್. ಓಕೆ. ಓಕೆ. ಸ್ವಲ್ಪ ಏನೋ ಹಾಫ್ ಕೊಟ್ಟರು ಕೊಡ್ಬೋದು. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ. ಇಲ್ಲಿ ನೌನ್ ಮಿಸ್ಟೇಕ್ ಮಾಡಿರಿ ಅಂತಂದ್ರು. ವುಮೆನ್ ಇದ್ದದ್ದು ಮಿಸ್ಟೇಕ್ ಮಾಡಿದ್ರು. ಕ್ಯಾರಿ ಇದ್ದದ್ದು ಕ್ಯಾರಿಡ್ ಅಂತ ಕೆಲವೊಬ್ರು ಬರ್ದಿದ್ದೀರಿ. ಸೊ ಇದಕ್ಕೆ ಕೆಲವೊಬ್ರು ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಕೂತಿದ್ದಾರೆ. ಬಟ್ ಮೈ ಡಿಯರ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಅದು ಸಾಧ್ಯ ಇಲ್ಲ. ನಿಮ್ದಲ್ಲಿ ಇಟ್ಕೊಳ್ರಿ. ಸಾಧ್ಯ ಇಲ್ಲ. ಸರ್ ನಮಗೆ ಫಸ್ಟ್ ಹೌದು. ಎಲ್-ಬಿ ಫಸ್ಟ್‌ದಲ್ಲಿ ಏನ್ ಬಿಟ್ಟಿದ್ರು? ಕ್ಯಾರಿಡ್ ಅಂತ ಬಿಟ್ಟಿದ್ರು. ಇದು ಎಲ್-ಬಿದಿಂದ ಕ್ವೆಶ್ಚನ್ ಆಲ್ಮೋಸ್ಟ್ ಎಲ್ಲ ಎಲ್-ಬಿದಿಂದ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಎಲ್ಲಿಂದ ಬಂತು ಅಂತ ಎಲ್ಲಾನು ಹೇಳಿಬಿಟ್ಟಿದ್ದೀನಿ. ಸೊ ಆ ವಿಡಿಯೋ ಕೂಡ ಇದೆ. ಈ ಕ್ಯಾರಿ ಇದ್ದದ್ದನ್ನ ಕ್ಯಾರಿಡ್ ಅಂತ ಕೊಟ್ಟಿದ್ರು. ಅಫ್‌ಕೋರ್ಸ್ ಅವರೇ ಕೊಟ್ಟಿದ್ದರಿ. ಎಲ್-ಬಿದಲ್ಲೇ ಕೊಟ್ಟಿದ್ರು. ಫಸ್ಟ್ ಏನ್ ಬಿಟ್ಟಿದ್ರು ಅದರಲ್ಲಿ ಕೊಟ್ಟಿದ್ದಾರೆ. ಒಪ್ತೀನಿ. ಕೊಟ್ಟಿದ್ದಾರೆ.
ಆದ್ರೆ ಅಪ್ಡೇಟ್ ವರ್ಷನ್‌ದಲ್ಲಿ ದೇ ಹ್ಯಾವ್ ಗಿವನ್ ಕ್ಯಾರಿಂಗ್, ಕ್ಯಾರಿಂಗ್ ಅಂತ ಕೊಟ್ಟಿದ್ದಾರೆ. ಈಗ ಕೆಲವು ಟೀಚರ್ಸ್ ಏನ್ ಮಾಡ್ತಿದ್ದಾರೆ ಅಥವಾ ನಮ್ಮ ಮಕ್ಕಳು ಏನ್ ಮಾಡ್ತಿದ್ದೀವಿ, ಅದನ್ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಎಲ್.ಬಿ.ಎ ಫಸ್ಟ್ ಅನ್ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ನಾವು ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಕೂತಿದ್ದಾರೆ. ನನ್ನ ಪ್ರಕಾರ ರೀ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಅಪ್ಡೇಟ್ ಮಾಡಿದ್ದೇವಲ್ಲ, ನಮ್ಮ ತಪ್ಪನ್ನ ನಾವು ತಿದ್ದುಕೊಂಡು ಬಿಟ್ಟಿದ್ದೇವಲ್ಲ, ನೀವು ನೋಡ್ಬೇಕಾದ್ ನಿಮ್ ಕರ್ತವ್ಯ ಅಂತ ಅವ್ರು ಹೇಳ್ತಾರೆ. ಹೌದೇನೆ? ಹೋಗ್ಲಿಯಪ್ಪ ನಾವು ಬಿಟ್ಟಿದ್ದೆ ಫೈನಲ್ ಅಲ್ಲ, ಯು ಆರ್ ಆಲ್ಸೋ ಟೀಚರ್, ಯು ಶುಡ್ ಅಂಡರ್‌ಸ್ಟ್ಯಾಂಡ್ ನೋ ಅಂತಂದ್ರೆ ಹೋಗ್ಲಿ. ಫಸ್ಟ್ ಎಲಿವೇಟರ್ ಕೊಟ್ಟಾರ. ನೀವು ಒಬ್ರು ಟೀಚರ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗಿ ನೀವು ಯಾಕೆ ಅಬ್ಜೆಕ್ಷನ್ ಮಾಡಬಾರ್ದಾಗಿತ್ತು ಅಂದ್ರೂ ಕೇಳ್ತಾರೆ. ಹಿಂಗಾಗಿ ನನ್ನ ಪ್ರಕಾರ ಕ್ಯಾರೆಕ್ಟ್ ಬರ್ದವರು ಮೇ ಲೂಸ್ ದ ಮಾರ್ಕ್ಸ್. 1 ಮಾರ್ಕ್ಸ್ ಹೋಗುತ್ತಾ, ಕ್ಯಾರಿಂಗ್ ಬರ್ದವ್ರಿಗೆ ಸಿಗುತ್ತ. ಏನೋಪ್ಪ ಹೇಳಿಕ್ ಬರಲ್ಲ ಏನೋ ಅನುಕಂಪ ತೋರ್ಸೋ ಗ್ರೇಸ್ ಮಾರ್ಕ್ಸ್ ಕೊಡುದು ಅಪರೂಪ. ಕೊಟ್ರೆ 1 ಮಾರ್ಕ್ಸ್ ಕೊಡ್ಬೇಕಾಗತ್ತ. ನನ್ನ ಪ್ರಕಾರ ಅಪರೂಪ. ನಾನು ಹೇಳಿದೆ ರೀಸನ್ ಕೂಡ ಹೇಳ್ತಿದ್ದೀನಿ. ಈ ಎಕ್ಸಾಂಪಲ್ ನಾನೇ ಹಾಕ್ತೀನಿ ಅನ್ಕೊಳ್ರಿ. ಸೊ ಸರ್ ನೀವು ಎಲ್.ಬಿ. 1ದಲ್ಲಿ ಹಿಂಗ್ ಕೊಟ್ಟಿದ್ರಿ ಕ್ಯಾರೆಕ್ಟರ್ ಕೊಟ್ರಿ. ಹೌದಪ್ಪ ಕೊಟ್ಟಿದ್ವಿ. ಹೌದು ನಾವು ಮಿಸ್ಟೇಕ್ ಮಾಡಿದ್ವಿ. ಬಟ್ ಅಪ್ಡೇಟ್ ಎಡಿಟೆಡ್ ವರ್ಷನ್ ಬಿಟ್ಟಿದ್ದೇವಲ್ಲ, ಅದ್ರ ಮಾಹಿತಿನೂ ಕೊಟ್ಟಿದ್ದೇವಲ್ಲ ನಿಮಗೆ. ನೀವ್ಯಾಕೆ ಅದನ್ನ ರೆಫರ್ ಮಾಡ್ಲಿಲ್ಲ? ಹೋಗ್ಲಿ ಇನ್ನೊಂದು ಕ್ವೆಷನ್ ಕೇಳಿದ್ರೆ ನೀವು ಟೀಚರ್ ಅಲ್ಲ, ಸ್ವಲ್ಪ ಅದ್ರ ಮಿಸ್ಟೇಕ್‌ನ ಕಂಡುಹಿಡ್ಕೋಬೇಕಾಯ್ತಲ್ಲ. ಯಾಕೋ ರೈಟ್. ಏನೇ ಇರ್ಲಿ ವುಮೆನ್ ಅಂಡ್ ಕ್ಯಾರಿಂಗ್ ಕರೆಕ್ಟ್ ಆಗುತ್ತಾ? ಅಂಡ್ ಇಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರ ಬಗ್ಗೆ ಯು.ಎಸ್ ಇದು ಅಂತೂ ನಾವು ಕ್ವೆಷನ್ ಅನ್ಕೊಂಡಿದ್ವಿ. ಆಸ್ ಇಟ್ ಈಸ್ ನಮ್ಮ ಕ್ವೆಷನ್ ಪೇಪರ್ ಇಂದ ಬಂದಂತದ್ದು. ಸೊ ಮೇಜರ್ ಇನ್ಫ್ಲುಯೆನ್ಸ್ ಏನೇನಾಯ್ತು ಯು.ಎಸ್.ದಲ್ಲಿ ಅಂತಂದ್ರೆ, ಒಂದು 14th ಅಮೆಂಡ್ಮೆಂಟ್ ಬರಲೇಬೇಕಾಗುತ್ತೆ. ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಯು.ಎಸ್.ಎ ಗಿವ್ ಫ್ರೀಡಮ್ ಟು ದಿ ಬ್ಲಾಕ್ ಅಮೆರಿಕನ್ಸ್ ಅಂಡ್ ಪ್ಯಾರಲಲ್ ಸಿಚುಯೇಷನ್ ಡಿಫರೆನ್ಸ್. ಈ 2 ಪಾಯಿಂಟ್ಸ್ ಬರ್ದಿರ್ತೀರಿ. ಇದು ಮೇಜರ್ ಇನ್ಫ್ಲುಯೆನ್ಸ್ ಇಂದ ಯುಎಸ್ ಅಷ್ಟೇ ಅವ್ರ ಕೈದ್ದು. ಇಷ್ಟನ್ನೇ ಬರೆದ್ರೆ ಸಾಕು, ದೇ ವಿಲ್ ಗಿವ್ 2 ಮಾರ್ಕ್ಸ್. ಓಕೆ. ಆದ್ರೆ ಸರ್ ಇಲ್ಲಿ 1 ½ ಕೊಟ್ರೆ ಇಲ್ಲಿ ಹಾಫ್ ಕೊಟ್ಟಿದ್ದಾರೆ. ಎದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಹೇಳ್ತೀನಿ ನಿಮಗೆ. ಸೊ ಆಕ್ಚುಲಿ ಚೆಕ್ ಮಾಡ್ಬೇಕಾದವ್ರು ಇದನ್ನ ಕಾಂಪ್ರಿಹೆನ್ಷನ್ ಚೆಕ್ ಮಾಡಿ, ಎಕ್ಸ್‌ಪ್ರೆಷನ್ ಇದೇನೆ ಇಲ್ಲೋ ಚೆಕ್ ಮಾಡ್ಬೇಕು. ಅರ್ಥ ಮಾಡ್ಕೊಂಡಾರಿಲ್ಲ ಮಗು, ಮಾಡ್ಕೊಂಡಾನೆ ಯಾವ ರೀತಿ ಬರ್ದಿದೆ ಅಂತೇಳಿ. ಅರ್ಥ ಮಾಡ್ಕೊಂಡಿದ್ದನ್ನೇ ಯಾವ ರೀತಿ ಎಕ್ಸ್‌ಪ್ರೆಸ್ ಮಾಡಿದೆ ಅನ್ನೋದನ್ನ ಚೆಕ್ ಮಾಡಿ ಟೋಟಲ್ 2 ಮಾರ್ಕ್ಸ್. ಎಸ್ ಇಷ್ಟು ಸೂಕ್ಷ್ಮವಾಗಿ ನೋಡಲ್ಲ. ಸೊ ಆನ್ಸರ್ ಕರೆಕ್ಟ್ ಇದ್ರೆ ದೇ ವಿಲ್ ರೆಡಿ ಟು ಗಿವ್ ದ ಮಾರ್ಕ್ಸ್. ಓಕೆ. ಹಾಗಾದ್ರೆ ಇದನ್ನ ಎಲ್ಲರೂ ಬರ್ದಿರ್ತೀರಿ. ಬರಾಕ್ ಒಬಾಮ ಅವರು ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಅಂತ ಹೇಳ್ತಿದ್ದೇವೆ. ಸೆಕ್ಯೂರಿಟಿ ಗಾರ್ಡನ್ ಅಂತ, ಕೇರ್ ಟೇಕರ್ ಅಂತ. ಅದನ್ನೇ ಕ್ವಶನ್ ಕೇಳಿದ್ರು. ಇಲ್ಲಿ ಪೀಪಲ್ ಮೂವ್ ವಿತ್ ದ ಟೈಮ್ ಸೇಫ್ಲಿ ಇದೆಲ್ಲ ಆನ್ಸರ್ ಎಲ್ಲಿ ಸರ್ ಎಲ್ಲಿದಲ್ರಿ, ಮತ್ತೇನಿಲ್ಲ ಎಲ್ಲಿ ಬೇಕಂದ್ರೆ ಅದಾವ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಐತಿ. ಇದರಲ್ಲಿ ಏನು ನೋಡುವಂಥದ್ದಿಲ್ಲ. ಯು ಕ್ಯಾನಾಟ್ ಪುಟ್ ಅ ಫ್ರೆಂಡ್ಸ್ ಇದನ್ನು ಎಲ್ಲಿ ಬೇಕಂದ್ರೆ ಕೇಳಿದ್ದಾರೆ. ಇದನ್ನು ಅದೇ ಆನ್ಸರ್ ಕೂಡ ಅಲ್ಲಿದೆ ಕಾಪಿ ಪೇಸ್ಟ್. ಹೌ ಡು ಯು ಅಪ್ರಿಸಿಯೇಟ್ ಡಾನ್ ಹೆನ್ಸನ್ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಅಂದ. ಇಲ್ಲಿ ಲ್ಯಾಂಡ್ ಬಗ್ಗೆನೂ ಬಂದಿದೆ. ಅಂಡ್ ಹಾ ಓಕೆ. ಸೊ ನಮ್ಮ ಆನ್ಸರ್‌ದಲ್ಲಿ ನಾನು ಏನ್ ಹೇಳ್ತಿದ್ದೆ, ಅಪ್ರಿಸಿಯೇಟ್ ಯು ಕ್ಯಾನ್ ಡಾನ್ ಅನ್ಸಿಲ್ವ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂದಾಕಡೆ ಎಲ್ಲರೂ ಬರೀತೀರಿ ಇದನ್ನ. ಸೊ ರಿಜೆಕ್ಟ್ ಮಾಡಿದ್ದು ಡಬಲ್ ಅಮೌಂಟ್ ರಿಜೆಕ್ಟ್ ಮಾಡಿದ್ದು ಬರೀತೀರಿ. ಅದನ್ನ ನಾವು ನಮ್ಮ ಆನ್ಸರ್‌ದಲ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀವಿ. ಲ್ಯಾಂಡ್ ಅಂತ ಕೇಳ್ತಾರೆ. ಓಕೆ. ಲ್ಯಾಂಡ್ ಅಂಡ್ ಇದು ಬಂದಕರ. ಚಿಲ್ಡ್ರನ್ ಅಂತ ಬೇಕಾದ್ರೆ 2 ಪಾಯಿಂಟ್ಸ್ ಬರ್ತಿತ್ತು. ಸೊ ಇಲ್ಲಿ ನಮ್ಮ ಪ್ರಿನ್ಸಿಪಲ್ಸ್ ಅಷ್ಟೇ ಕಾರಣಕ್ಕಾಗಿ 8 ಎಕರ್ಸ್‌ನ ರಿಜೆಕ್ಟ್ ಮಾಡಿದ್ದನ್ನ ಬರ್ದ್ರೆ ಸಾಕು, ನಿಮ್ಗೆ ದೇ ಹ್ಯಾವ್ ಟು ಗಿವ್ 2 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಇದು ಕ್ವೆಷನ್ ನಮ್ದು ಕ್ವೆಷನ್‌ದಲ್ಲಿ ಕೇಳಿದ್ವಿ ನಾವು. ಯಾವ ರೀತಿ ಅಡ್ಮೈರ್ ಮಾಡಿದ್ದಾರೆ ಪಂಡಿತ್ ರವಿಶಂಕರ್. ಯಾಕಂದ್ರೆ ಉಸ್ತಾದ್ ಅಲ್ಲಾ ರಕ ಮತ್ತು ಪಂಡಿತ್ ರವಿಶಂಕರ್ ಅವರು ಗ್ರೇಟ್ ಆರ್ಟಿಸ್ಟ್ ಆಗಿದ್ರು ಕೂಡ, ಸೊ ಒಬ್ಬ ಸಣ್ಣ ಹುಡುಗಿ ಮನೆ ಕರೆದಕರ ಹೋಗಿ ಪರ್ಫಾರ್ಮ್ ಮಾಡ್ತಾರೆ. ದಟ್ ವಾಸ್ ದ ಗ್ರೇ ದ ಇಟ್ ಶೋಸ್ ದೇರ್ ಜನರಸಿಟಿ ರೀ ಅಂತ ಅನ್ನೋ ಪಾಯಿಂಟ್ ಇಲ್ಲಿದೆ. ಅಂಡ್ ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ಯಾವ ರೀತಿ ವಿಸಿಟ್ ಮಾಡೋದು ಪಾಟೀಲ್ ಇನ್ಸ್ಪೆಕ್ಟರ್ ಇದು ಎಕ್ಸ್ಪೆಕ್ಟೆಡ್ ಇತ್ತು. ಡಿ.ಕೆ ಡೋಲ್ಮಾ ಅವ್ರ ಬಗ್ಗೆ ಕೇಳಿದ್ರು. ಸೊ ಹಾರ್ಡ್‌ಶಿಪ್ಸ್ ಬಗ್ಗೆ ಕೇಳಿದ್ರು. ಅದನ್ನ ನಾವು ಹೇಳ್ತಾನೆ ಬಂದಿದ್ವಿ ಇಂಪಾರ್ಟೆಂಟ್ ಅಂತ ಹೇಳಿ. ಅಂಡ್ ಅವ್ರು ಬಂದಾಕರ ವಾರ್ ಮಾಡಿದ್ದಾಗಿರ್ಬೋದು, ಪೊಲೀಸ್ ರೈಡ್ ಬಗ್ಗೆ ಮತ್ತು ಈ ರೀತಿ ವಾರ್ ಮಾಡಿ ಸೆಕ್ಯುಲರ್ ಸ್ಟೈಲಿಂಗ್ ಮೆಷಿನ್ ಒಯ್ದದ್ದನ್ನ ಬಂದ್ರೆ ಸಾಕು, ದೇ ವಿಲ್ ಗಿವ್ 2 ಮಾರ್ಕ್ಸ್. ಇನ್ ಡಿ.ಕೆ ಡೋಲ್ಮಾ ಅವರು ಯಾವ ರೀತಿ ಜೇಲ್ ಆಫ್ ವರ್ಕ್ ಯಾವ ರೀತಿ ಕೆಲಸ ಮಾಡಿದ್ರು ಮತ್ತು ಇದ್ರ ಜೊತೆಗೆ ನೀವು ಕೆಲವರು ಪಾಯಿಂಟ್ಸ್ ಹಾಕಿರ್ತೀರಿ. ಹಾರ್ಡ್‌ಶಿಪ್ಸ್ ಅಂದ ತಕ್ಷಣ ಅವರು ಏನು ಲಾಸ್ ಮಾಡ್ಕೊಂಡುದು, ಪೇರೆಂಟ್ಸ್ ಇದು ಮಾಡ್ಕೊಂಡಿದ್ರು. ಅದನ್ನು ಕೂಡ ಹಾಕ್ತೀರಿ. ಮಾರ್ಕ್ಸ್ ಕೊಡ್ಬೇಕಾಗತ್ತೆ. ಸರ್ ಕೀ ಆನ್ಸರ್ಸ್ ನೋಡಿನೇ ಆಸ್ ಇಟ್ ಈಸ್ ಚೆಕ್ ಮಾಡ್ತಾರೇನು? ಹಂಗಿರಲ್ರಿ. ಕೀ ಆನ್ಸರ್ ಪ್ರತಿಯೊಂದು ಟೈಮ್‌ದಲ್ಲಿ ನೋಡೋದಲ್ಲ. ಜಸ್ಟ್ ಅವರು ಕ್ವೆಷನ್ ಮತ್ತು ಆನ್ಸರ್ ನಮ್ಮ ಟೀಚರ್ಸ್ ಎಲ್ರಿಗೂ ಗೊತ್ತಿರ್ತಾವೆ. ಯಾವ ರೀತಿ ಆನ್ಸರ್ ಇದ್ರೆ ಸಾಕು. ಇದೇ ಲೈನ್ಸ್ ಟು ಲೈನ್ಸ್ ಇರ್ಬೇಕಂತೇನು ಅರ್ಥ ಇಲ್ಲ. ಸೊ ಹೌ ಡು ಯು ಎಕ್ಸಾಮ್ ಬಿಸ್ನೆಸ್ ಬಗ್ಗೆ ಕೇಳಿದ್ರು ಮತ್ತು ಸೆಕೆಂಡ್ ಮಾನ್ಸ್ಟರ್ ರಿಯಾಕ್ಟ್ ಮಾಡಿದ್ದನ್ನ ಕೇಳಿದ್ರು ವಂಜಿ ಅವರು. ಸೊ ಅವರು ಯಾವ ರೀತಿ ಆರ್ಟ್ ಸ್ಕೆಚ್ ಮಾಡೋದು, ಬಿಡಿಸು ಕಾರ್ಡ್ಸ್ ಮಾಡೋದು, ವೇಸ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಲೋನ್ ಪ್ಲೇ ಡ್ರಮ್ಸ್ ಅದನ್ನ ಬರ್ದಿರ್ತೀರಿ. ಅಂಡ್ ಸೆಕೆಂಡ್ ಮಾನ್ಸ್ಟರ್‌ಗೆ ಏನಂತಾರ? Vanzia to poison his enemy ಅಂದಕಾರ ಓಲ್ಡ್ ಗಫರ್ ಸಿಲಾನ್ ಹಿ ವಾಸ್ ಫಾಂಡ್ ಆಫ್ ಹಿಸ್ ಓನ್ ಗ್ರಾಂಡ್‌ಪಾ ಅಂಡ್ ನೆವರ್ ಕಿಲ್ ಅನದರ್ ಮ್ಯಾನ್ಸ್ ಗ್ರಾಂಡ್‌ಪಾ ಅಂತ ಹೇಳ್ತಾನೆ.
ಅಂಡ್ ನ್ಯೂಸ್ ಪೇಪರ್ ಅಬೌಟ್ ಇದು ಅಂತ ಬರ್ದಿರ್ತಾರೆ. ಕಂಪ್ಲೀಟ್ ಸಿಕ್ಕಾಪಟ್ಟೆ ಬರೀತಾರೆ ನಮ್ಮ ಹುಡುಗರು ಅಂತ. ಯಾಕಂದ್ರೆ ಹೀರೋದ ಬಗ್ಗೆ ಆಲ್ರೆಡಿ ಬಹಳಷ್ಟು ಈಸಿ ಅನ್ಸುತ್ತೆ. ಇದು ಅಂತೂ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದಿದ್ದೆ ಮೂರೇ ಕ್ವಶನ್ ಎಲ್.ಬಿ.ಎಸ್ ಅಲ್ಲಿ ಇದ್ದು. ಸೊ ಮೂರಲ್ಲಿ ಬಿಟ್ಟು ಮತ್ತೇನ್ ಕೇಳಕ್ ಸಾಧ್ಯ ರೀ? ಸೊ ಅದರಲ್ಲಿ ಒಂದ್ ಕೇಳ್ತಾರಂದ್ರೆ ಅದೇ ಕೇಳಿದಾರೆ. ಅದ್ರಲ್ಲಿ ಏನಿಲ್ಲ. ಸೊ ಇದು ಬರ್ದಿರ್ತಾರೆ. ಜಾರ್ಜ್ ಪ್ಲೇಯರ್ ಬಗ್ಗೆ ಸಮರಿ ಬರ್ದಿರ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಅಂಡ್ ಇದಾದ ನಂತರ ಐ ಆಮ್ ನ್ಯೂ ಟು ಮುಂಬೈ ಅಂತದನ್ನ ಸೊ ಬಲೇಶ್ವರ್ ಮಿಶ್ರಾ ಅವರು ಹೇಳ್ತಾರೆ. ಅಂಡ್ ಇಷ್ಟೇ ಬರೆದು ಕೊಡ್ತಾರೆ. ಯಾಕೆ ಬಂದಿದ್ರು ಅಂತ ಕೇಳ್ತಾರೆ. ಸರ್ಚ್ ಫಾರ್ ಜಾಬ್ ಅಂತ ಸರ್ಚ್ ಆಫ್ ಅ ಜಾಬ್ ಅಂತ ಬರ್ತಾರೆ. ಅಂಡ್ ಯಾವಾಗ ಅಂತಂದ್ರೆ when Roma fell from the moving train, no one came forward to help her. No passerby stopped to help her. ಅವಾಗ ಈ ರೀತಿ ಹೇಳ್ತಾರೆ. ಓಕೆ. ಏನಂತ ವಾಟ್ ಮೇಡ್ ಹಿಮ್ ಫೀಲ್ ದಟ್ ದ ಪೀಪಲ್ ಆಫ್ ಮುಂಬೈ. ಸರ್ ಇದೇ ರೀತಿ ಬರ್ಬೋದು ಸರ್, ಬೇರೆ ರೀತಿನೂ ಆನ್ಸರ್ ನಾ ಬರ್ದಿದ್ದು. ಹೌದು ಕೊಡ್ತಾರೆ. ಸೊ ಅದಕ್ಕೆ ಈ ಕ್ವಶನ್ಗೆ ಅಥೆಂಟಿಕ್ ಆದಂತ ಆನ್ಸರ್ ಇದ್ರೆ ವಾಟ್ ಮೇಡ್ ಹಿಮ್ ಫೀಲ್ ದಟ್, ಯಾಕೆ ಆತನಿಗೆ ಹಂಗ ಅನಿಸ್ತು ಅಂತಂದ್ರೆ, ಸೊ ನೀವು ಜನರಲ್ ಆಗಿ ಕೂಡ ಬರ್ದಿರ್ತೀರಿ. ಅವಳು ಬಿದ್ದಿರ್ತಾಳೆ ಸರ್, ನೋ ಒನ್ ಹೆಲ್ಪ್ ಹರ್ ದೇರ್ ಫಾರ್ ಹಿ ಫೆಲ್ಟ್ ಲೈಕ್ ದಟ್ ಅಂತ ಬರ್ದ್ರು ಕೂಡ ದೇ ಹ್ಯಾವ್ ಟು ಗಿವ್ ಒನ್ ಮಾರ್ಕ್, ನೋ ಪ್ರಾಬ್ಲಮ್. ರೈಟ್. ವಿ ಹಾವ್ ನಾಟ್ ಆಲ್ ಯುವರ್ ವಿಷನ್ಸ್ ಕ್ಯಾಪ್ಟನ್ ಅಂತ ಹೇಳ್ತಾರೆ. ಪೆಡ್ರೋ ಹೇಳಿದಂತ ಡೈಲಾಗ್ ಇದು ನಮಗೆ ಚೆಕ್ ಮಾರ್ಕ್ ಕೊಡ್ತು ರೀ. ಇದನ್ನ ನಾವು ಇದು ಗೇಸ್ ಮಾಡಿರ್ಲಿಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೆ. ಸೊ ಕ್ರಿಸ್ಟೋಫರ್ ಕೊಲಂಬಸ್ ಡೈಲಾಗ್, ಡಿಯಾಗೋ ಮತ್ತು ಪೆಡ್ರೋ ಡೈಲಾಗ್ನೇ ಕೇಳಿದ್ರು ಎಲ್ಲಾ ಕ್ವಶನ್ ಪೇಪರ್ದಲ್ಲಿ. 7 ಕ್ವಶನ್ ಪೇಪರ್ದಲ್ಲಿ ಪ್ಲಸ್ ನಮ್ದು ಒಂದು ಕ್ವಶನ್ ಪೇಪರ್ದಲ್ಲಿ. ಬಟ್ ಅವರು ಅದನ್ನೆಲ್ಲ ಬಿಟ್ಟು ಇದೇ ರೀತಿ ಮಾಡಿದ್ದು ಸ್ವಲ್ಪ ತಪ್ಪು. ಯಾಕಂದ್ರೆ ಕೇಳ್ಬೇಕಾಯ್ತು. ಸ್ವಲ್ಪ ಕಾನ್ಸಂಟ್ರೇಷನ್, ಫೋಕಸ್ ನಾವು ಆ ಕಡೆ ಮಾಡಿದ್ವಿ. ಅವ್ರು ಕೇಳ್ಬೇಕಾಯ್ತು. ಆ ರೀತಿ ಮಾಡಿಲ್ಲ. ರೈಟ್. ಅದನ್ನ ಮಾಡಿದ್ದು. ಸೊ ಯಾರು ಹೇಳ್ತಾರೆ? ಪೆಡ್ರೋ ಹೇಳ್ತಾರೆ. ಮತ್ತೆ ಯಾವಾಗ ಮತ್ತು ವಾಟ್ ವಾಸ್ ದ ವಿಷನ್ ಅಂತ ಕೇಳಿದ್ರು. ಸೊ ಯಾವಾಗ ಹೇಳ್ತಾರೆ ಅಂದ್ರೆ, ಯಾವಾಗ ಕೊಲಂಬಸ್ ಏನ್ ಮಾಡ್ತಾರೆ, ದ ಸೀಮೆನ್ ಬಹಳಷ್ಟು ಕುಡ್ದಾರಲ್ಲ, ಅವ್ರು ಕೆಟ್ಟ ವರ್ತನೆ ಮಾಡ್ತಿದಾರೆ ಅಂದಾಗ ಅವಾಗ ಹೇಳ್ತಾರೆ. ಮತ್ತೆ ಡಿಸ್ಕವರಿ ಏನಿತ್ತು, ಅವ್ರ ವಿಷನ್ ಏನಿತ್ತು, ಹೊಸ ಭೂಮಿಯನ್ನು ಡಿಸ್ಕವರ್ ಮಾಡೋದು ವಿಷನ್ ಆಗಿತ್ತು. ಇವನ್ ದಿಸ್ ಇದು ಅಂತ ಎಕ್ಸ್‌ಪ್ಲೇನ್ ಮಾಡಿದ್ವಿ. ತಂದೆ ಹೇಳಿದಂತ ಡೈಲಾಗ್ ಜಾಸ್ತಿ ಕೇಳಿದ್ರು. ಅವಾಗ ಇದನ್ನ ಯಾರು ಹೇಳ್ತಾರೆ? ಸೊ ತಂದೆ ಹೇಳ್ತಾರೆ. ಸತೀಶ್ ಫಾದರ್ ಇಷ್ಟೇ ಬರೆದು ಕೊಡ್ತಾರೆ. ಅವತಾರ್ ನಾರಾಯಣ್ ಅಷ್ಟು ಬರೆದು ಕೊಡ್ತಾರೆ. 2 ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ದೋ ಹಿಸ್ ಫಾದರ್ ಡಿಸ್‌ಲೈಕ್ಡ್ ವಾಟ್ ಮೇಡ್ ದ ಸ್ಪೀಕರ್ ಟು ಸೇಸ್ ದಿಸ್ ಅಂದಕರ ಅವ್ರು ಹೇಳಿದ್ರು ಕೂಡ ಆತ ಕಂಟಿನ್ಯೂ ಡ್ರಾಯಿಂಗ್ ಮಾಡ್ತಾರೆ. ಲೇಟರ್ ಹಿಸ್ ಫಾದರ್ ರಿಯಲೈಸ್ಡ್ ದಟ್ ಹಿಸ್ ಸನ್ ಹ್ಯಾಡ್ ಅ ಗ್ರೇಟ್ ಟ್ಯಾಲೆಂಟ್ ಫಾರ್ ಆರ್ಟ್ ಅನ್ನೋದನ್ನ ಅವ್ರಿಗೆ ರಿಯಲೈಸ್ಡ್ ಆಗುತ್ತೆ. ಅವಾಗ ಇದನ್ನ ಹೇಳ್ತಾರೆ. ಅಂಡ್ ಹಿ ಬಾಟ್ ಅವು ಏನ್ ಮಾಡ್ತಾರೆ ಹೇಳಿದ ತಕ್ಷಣ ಪೇಂಟ್ಸ್, ಬ್ರಷಸ್, ಆರ್ ಶೇಪ್ಸ್, ಸೈಜಸ್ ಅಂತ ತರ್ತಾರೆ. ಅಂಡ್ ಡೇಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಹಾಕಂದ್ರೆ after the space tomorrow morning. Dindra. Winter underlock means it means that the space there will be no change in the seasons. ಎಲ್ಲಿ ಅಂತಂದ್ರೆ ಇನ್ ಸ್ಪೇಸ್ ರೀ. ಯಾರು ಅಂತಂದ್ರೆ ನಾಮನ್ ನಿಕೋಲ್ಸನ್ ದ ಪೋಯೆಟ್ ಅಂತ ಕೂಡ ಬರ್ದಿರ್ತೀವಿ. ಅಂಡ್ ಪ್ರೊಫೈಲ್ ರೈಟಿಂಗ್ ಅಂತ ಬರ್ದಿರ್ತೀರಿ. ಮಿಸ್ಟರ್ ರಾಘವೇಂದ್ರ ಇದನ್ನ ಎಲ್ಬೇದಿಂದ ತಗೊಂಡಂಥದ್ದು. ಸೊ ನೀಟಾಗಿ ಬರ್ತಿರ್ತೀರಿ. ಎಲ್ಲ ಪಾಯಿಂಟ್ಸ್ ಇರ್ತವೆ. ಲ್ಯಾಂಗ್ವೇಜ್ ಅಕ್ಯುರಸಿ ನೋಡಿ 3 ಮಾರ್ಕ್ಸ್ ಕೊಡ್ತಾರೆ. ಅಂಡ್ ಸ್ಟೋರ್ ರೈಟಿಂಗ್ ಅಂತೂ ಎಲ್ಬೇದಿಂದ. ಸೊ ಅದರಲ್ಲಿ ಕೊಟ್ಟಂತ ಇನ್ಕ್ಲೂಷನ್ ಆಫ್ ಆಲ್ ಪಾಯಿಂಟ್ಸ್ ಎಲ್ಲ ಪಾಯಿಂಟ್ಸ್ ಇರಬೇಕು ಮತ್ತು ಲ್ಯಾಂಗ್ವೇಜ್ ಅಕ್ಯುರಸಿ ನೋಡಿ ಮಾರ್ಕ್ಸ್ ಕೊಡ್ತಾರೆ. ಅಂಡ್ ಸರ್ ನಾವು ಹೆಡ್ಡಿಂಗ್ ಹಾಕಿಲ್ಲ ಮಾಡಲ್ ಹಾಕಾವ ಏನ್ ನಡೀತಾವ್ರಿ, ಅದೇನಿಲ್ಲ ಇಷ್ಟಿದ್ರೆ ಸಾಕು. ಆಮೇಲೆ ಪಿಕ್ಚರ್ ಡಿಸ್ಕ್ರಿಪ್ಷನ್ದಲ್ಲಿ ಬ್ಯೂಟಿಫುಲ್ ಪಿಕ್ಚರ್ ಮಜಾ ಅನಿಸ್ತು. ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಬರಿಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಿ. ಕೋರ್ಮಂಡಲ್ ಫಿಶಸ್ ಏನಾದ್ರು ನಿಮ್ಗೆ ನೆನಪಿಗೆ ಬಂದಿದ್ರೆ 8ನೇ ಕ್ಲಾಸಲ್ಲಿ ಅದನ್ನ ಏನು ಬರೆದ್ರು ಕೂಡ ನಡೆಯುತ್ತಾ. ಕೋರ್ಮಂಡಲ್ ಫಿಶಸ್. ಓಕೆ. ಆ ಆ ರೀತಿನೂ ರಿಲೇಟ್ ಮಾಡಿನೂ ಕೂಡ ಬರಿಬಹುದಾಗಿತ್ತು. ಸೊ ಇನ್ನ ಸ್ಪೆಷಲ್ ಚಿಲ್ಡ್ರನ್‌ಗೆ ಇದು ಇತ್ತು. ಸೊ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಬರ್ದು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಇದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಇದನ್ನ ಮೀನಿಂಗ್‌ಫುಲ್ ಸೆಂಟೆನ್ಸ್ ಮಾಡೋದು ಈ ಕಡೆ ಅದು ಬೇರೆ. ಪೋಯಮ್ ಅಂತೂ ಬರೆದಿರ್ತದೆ. ಇಟ್ ಈಸ್ ಎಂತೋಡಿಂದ ಇದನ್ನು ಸ್ವಲ್ಪ ಎಕ್ಸ್‌ಪೆಕ್ಟ್ ಮಾಡ್ಲಾರ್ದಿತ್ತು ಬ್ಲೈಂಡ್ ಬಾಯ್. ಸೊ ಅದನ್ನು ಬರೆದಿರ್ತೀರಿ. ಇಟ್ ಈಸ್ ಎಂತೋಡಿಂದ ಆರ್ಟ್ ಆಫ್ ಕಿಂಗ್ಸ್ ಇದನ್ನಂತೂ ಪಕ್ಕ ಬರೀತಾರೆ. ಇದ್ರ ಜೊತೆಗೆ ಇದು ಬಿಟ್ಟಿರ್ತಾರೆ ನಾನು ಬಹಳಷ್ಟು ವಿದ್ಯಾರ್ಥಿಗಳು. ಓಕೆ. ಆ ನ್ಯೂಸ್ ಪೇಪರ್ಸ್ ಪ್ಯಾಸೇಜ್ ರೀಡಿಂಗ್‌ದಲ್ಲಿ ಆನ್ಸರ್ಸ್ ನೋಡ್ಕೊಳ್ರಿ. ಸ್ವಲ್ಪ ಹೆಚ್ಚಿಗೆ ಬರ್ದಿರ್ತೀರಿ. ವಾಟ್ ಡಸ್ ದ ಗ್ರೋತ್ ಆಫ್ ನ್ಯೂಸ್ ಪೇಪರ್ ಡಿಪೆಂಡ್ ಅಪಾನ್ ಅಂದಕಾರ ದ ಎಕನಾಮಿಕ್ಸ್ ಹಿಡ್ಕೊಂಡು ಅಡ್ವರ್ಟೈಸ್ ಇಟ್ ಇನ್ ಅಂತ ಇರ್ಬೋದು. ವೈ ಶುಡ್ ದ ಹೆಡ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಮಸ್ಟ್ ಬಿ ಪಾರ್ಟ್ ಆಫ್ ದಿ ಮ್ಯಾನೇಜ್ಮೆಂಟ್ ಆಫ್ ನ್ಯೂಸ್ ಪೇಪರ್ ಅಂದಕಾರ ಸ್ವಲ್ಪ ಹೆಚ್ಚಿಗೆ ಬರ್ದಿರ್ತದೆ. ದ ಹೆಡ್ ಆಫ್ ವೇರಿಯಸ್ ಹಿಡ್ಕೊಂಡು ಫಂಕ್ಷನ್ಸ್ ತನ. ಆಫ್ ಕೋರ್ಸ್ ಇದಂತೂ ಸಮ್ಮರಿ ಬರ್ದಿರ್ತೀರಿ. ಇದರಲ್ಲಿ ನೋ ಡೌಟ್ ಯು ವಿಲ್ ಗೆಟ್ ಕಂಪ್ಲೀಟ್ ಹೋಲ್ ಮಾರ್ಕ್ಸ್. ಓಕೆ. ಯಾವ್ದು ಬೇಕಾ ಬರ್ದ್ರೆ ನಡೀತದೆ. ದ ಸಾಂಗ್ ಆಫ್ ಇಂಡಿಯಾ, ಗ್ರಾಮರ್ ಕ್ರೈಮ್ ಸೆಟ್ರಿ ಅಥವಾ ಸೊ 3ರಲ್ಲಿ ಯಾವ್ದು ಬೇಕಾ ಬರೆದ್ರು ನಡೀತಾ. ಓಕೆ. ಬಾಲೆಟ್ ಆಫ್ ದಿ ಟೆಂಪೆಸ್ಟ್. ಓಕೆ.
ಇನ್ನು ಎಸ್ಸೆ ರೈಟಿಂಗ್ ನೀಟಾಗಿ ಬರ್ದಿರ್ತೀರಿ. ಅಫ್‌ಕೋರ್ಸ್ ರೀ ಇದು ಒಂದು 100% ಪರ್ಮನೆಂಟ್ ಅಂತ ಏರ್ ಪೊಲ್ಯೂಷನ್ ಅದನ್ನೇ ಕೇಳಿದ್ದಾರೆ. ಅದು ಬರ್ದಿರ್ತೀರಿ. ಲೆಟರ್ ಅಂತೂ ಶಶಾಂಕ್ ಅಂತ ಶಮಿತಾ ಅಂತೇಳಿ. ಸೊ, ಅಡ್ರೆಸ್ ಕೊಟ್ಟು ಬರ್ದಿದ್ದಂಥದ್ದನ್ನ ಫಾರ್ಮ್ಯಾಟ್ ಅಂಡ್ ಮ್ಯಾಟರ್ ಅಂಡ್ ಲ್ಯಾಂಗ್ವೇಜ್ ಅಕ್ಯುರಸಿ ನೋಡಿ 5 ಮಾರ್ಕ್ಸ್ ಕೊಡ್ತಾರೆ. ರೈಟ್? ಸೊ, ಇದಾಗಿತ್ತು ಕಂಪ್ಲೀಟ್ ಕೆ-ಆನ್ಸರ್ ಡಿಸ್ಕಷನ್ ಮಾಡ್ಕೊಂಡಿದ್ವಿ. ಸರ್ ಹೆಂಗ್ ಚೆಕ್ ಮಾಡ್ತಾರೆ ಸರ್? ನಾರ್ಮಲಿ ಸೊ, ನೋಡ್ರಿ ನಾನು ಹೇಳ್ತಾ ಇರುವಂತ ಪಾಯಿಂಟ್ಸ್ ನೋಡ್ತಾರೆ. ಸರ್ ಅದೇ ರೀತಿ ಪಾಯಿಂಟ್ಸ್ ಇರ್ಬೇಕೇನು ಸರ್? ಹಂಗೇನಿಲ್ಲ. ಅದೇ ರೀತಿ ಪಾಯಿಂಟ್ಸ್ ಇರ್ಬೇಕಂತ ಏನಿಲ್ಲ. ಸೊ, ಅಕ್ಯುರಸಿ ಇದ್ದರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರ್ದದ್ದು ಅಕ್ಯುರಸಿ ಕೂಡ ಇದ್ದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಸರ್ ಸ್ವಲ್ಪ ಮಾರ್ಕ್ಸ್ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾರ್ಕ್ಸ್ ಹಂಗ ಆಗೋದಿಲ್ರಿ. ಸ್ವಲ್ಪ ಗಿಲ್ಪ ಏನು ಬಹಳಷ್ಟು ರಿಪೀಟೆಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ದೇ ವಿಲ್ ಕಟ್ ಹಾಫ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ಸ್ಟ್ರಕ್ಚರ್ಸ್ ಅಂತೂ ಕರೆಕ್ಟಾಗಿ ಬರಲೇಬೇಕಾಗತ್ತೆ ಸ್ಪೆಲ್ಲಿಂಗ್. ಅಲ್ಲಿ ಅಂತೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆನ್ಸರ್‌ದಲ್ಲಿ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಏನಾದ್ರು ಕಟ್ ಮಾಡಿದ್ರೆ ಏನೂ ತೊಂದ್ರೆ ಇಲ್ಲ ಮಾರ್ಕ್ಸ್ ಕೊಡ್ತಾರೆ. ಓಕೆ. ಸೊ ಟೋಟಲ್ ಆಗಿ ಹ್ಯಾಪಿ ಅಂತ ಅನ್ಕೊಂಡಿದೀನಿ. ನೀಟಾಗಿ ಪಿ-ಯು-ಸಿ ಫಸ್ಟ್ ಇಯರ್ ತಯಾರು ಮಾಡ್ಕೊಳ್ರಿ. ಕೊನೆಗೆ ಒಂದು ಪಾಯಿಂಟ್ ಹೇಳಬೇಕು ನೆನಪು ಪಿ-ಯು-ಸಿ. ಸೊ, ಪಿ-ಯು-ಸಿ ಫಸ್ಟ್ ಇಯರ್‌ದು ಇಂಗ್ಲೀಷ್‌ನ ಸ್ಟಾರ್ಟ್ ಮಾಡೋಣ. ಸೊ, ಲೈವ್ ಕ್ಲಾಸಸ್ ಕೂಡ ಇರ್ತವೆ. ಆಫ್‌ಲೈನ್ ಕ್ಲಾಸಸ್ ಕೂಡ ಇರ್ತವೆ. ನಮ್ಮ ಚಾನೆಲ್ ಜಾಯಿನ್ ಆಗ್ರಿ. ಬಾಕ್ಸ್ ಒನ್ ಕೂಡ ಅಂತ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಮಾಡಿದ್ದೇವೆ, ಅದೇ ರೀತಿ ಪಿ-ಯು-ಸಿದವರಿಗೂ ಕೂಡ ಹೆಲ್ಪ್ ಮಾಡೋಣ. ಸೊ, ಪಿ-ಯು-ಸಿ ಫಸ್ಟ್ ಇಯರ್ ಆಂಡ್ ಪಿ-ಯು-ಸಿ ಸೆಕೆಂಡ್ ಇಯರ್. ಸೊ, 2 ವಿಡಿಯೋಸ್‌ಗಳನ್ನ ಸ್ಟಾರ್ಟ್ ಮಾಡೋಣ. ಎಸ್-ಎಸ್-ಎಲ್-ಸಿ 11th ಆಂಡ್ 12th ಎಸ್-ಎಸ್-ಎಲ್-ಸಿ ಪ್ಲಸ್ 10 ಪ್ಲಸ್ 2 ಎಲ್ಲಾ ಕ್ಲಾಸಸ್‌ನು ಇಂಗ್ಲೀಷು ಪ್ಲಸ್ ಗ್ರಾಮರ್ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ, ಅಪ್ಲೋಡ್ ಮಾಡ್ತಾ ಇರ್ತೇವೆ. ನೋಡ್ತಾ ಇರಿ. ಸೊ, ನಿಮಗೆ ಅನಿಸಿದ್ದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಕಂಪಲ್ಸರಿ ಈ ವರ್ಷ ಅಂತೂ ಯಾಕಂದ್ರೆ ಬಹಳ ವರ್ಷದ ಕನಸು. ಸ್ವಲ್ಪ ಸ್ಟಾರ್ಟ್ ಮಾಡಿ ನಾನು ಬಿಟ್ಟಿದ್ದೆ. ಆದಷ್ಟು ಸ್ವಲ್ಪ ಹೇಳಿದ್ದೀನಿ. ಬಟ್ ಈ ವರ್ಷ ಅಂತೂ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಸೊ, ಸ್ಟಾರ್ಟ್ ಮಾಡ್ತೀನಿ. ಎಸ್-ಎಸ್-ಎಲ್-ಸಿ ಲೈವ್ ಕ್ಲಾಸ್ ಕೂಡ ಇರ್ತವೆ. ನಮ್ಮ ಚಾನಲ್ ಕೂಡ ನೀವು ಇಷ್ಟ ಜಾಯಿನ್ ಆಗಿ ಸಿಂಪಲ್ ಕಡಿಮೆ ಅಮೌಂಟ್ ಇದೆ ರೀ. ಅಲ್ಲಿ ಇಲ್ಲಿ ತಿರುಗಾಡೋಕ್ಕಿಂತ ₹89 ಏನೋ ಅಷ್ಟೇ ಇದೆ. ಅಷ್ಟು ಕೊಟ್ಟು ಜಾಯಿನ್ ಆದ್ರೆ ಸಾಕು. ಆರಾಮಾಗಿ ನಮ್ಮ ಕ್ಲಾಸಲ್ಲಿ ಅಟೆಂಡ್ ಮಾಡ್ಬೋದು. ಓಕೆ. ಅನಿಸಿದ್ದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಜಾಯಿನ್ ಕೂಡ ಆಗ್ಬೋದು. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.